ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಂಪಲ್ಲಾಗಿ ಒಂದೇ ಬಿನ್ಗೆ ಇಟ್ಕೊಂಡು ಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದು ಯಾವ ಥರ ಅಂತ ನೋಡೋಣ. ಇವಾಗ ಸೀರೆನ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಎರಡೂ ಕಡೆ ಬಾರ್ಡ್ರ್ ಇರೋವಂಥ ಸೀರೆ ಇದು. ಈ ಸೀರೆನೆಲ್ಲ ಬಿಚ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಬೇಕು. ಉದ್ದುದ್ದವಾಗಿ ಸೆಂಟ್ರಿಗೆ ಮಾಡ್ಕೋಬೇಕು. ಎರಡು ಕೊನೆಯನ್ನು ಜೋಡಿಸ್ಕೊಂಡು ಇದು ಕರೆಕ್ಟಾಗಿ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಎರಡು ಕೊನೆಯನ್ನು ಸೇರಿಸ್ಕೊಂಡು ಒಂದೊಂದು ಗುಂಪಿನ ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಫುಲ್ ಈ ಥರ ಗುಂಪಿನ ಹಾಕ್ಕೋಬೇಕು. ಸೇಫ್ಟಿ ಪಿನ್ ಆಗಲಿ ಗುಂಡು ಪಿನ್ ಆಗಲಿ ನೋಡಿಕೊಂಡು ಹೊಸದನ್ನು ಸ್ವಲ್ಪ ಶಾರ್ಪಾಗಿರೋದನ್ನು ತೊಗೋಬೇಕು. ಈಗ ಸರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧಕ್ಕೆ ಫೋಲ್ಡ್ ಮಾಡಿರೋದ್ರಿಂದ ಸೀರೆನ 3 ಇಲ್ಲಾಂದರೆ ಚಿಕ್ಕದಾಗಿ ತೆಗೆದ್ರೆ 4 ಪ್ಲೀಟ್ ಮಾಡ್ಬೋದು, ಇಲ್ಲಾಂದರೆ 3 ಮಾಡ್ಕೋಬೋದು. ಮಾಡ್ಕೊಂಡಾದ್ಮೇಲೆ ಗುಂಡು ಪಿನ್ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ ಎರಡೂ ಕಡೆ ನಾನು ಸೆರಗು ಮಾಡೋದ್ರಿಂದ 1 ಮೀಟ್ರ್ ಇಲ್ಲ 1.25 ಮೀಟ್ರ್ ಅಷ್ಟು ತೊಗೊಳ್ತೀನಿ. ಆ ಕಡೆ ಈ ಕಡೆ ಎರಡೂ ಕಡೆನೂ ಈ ಕೊನೆಯಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಂಡು ಮಡ್ಚ್ಕೊಳ್ಳೋಣ. ನೋಡಿ, ಒಂದು ಸೈಡ್ದು ಸೆರಗು ರೆಡಿಯಾಗಿದೆ. ಈಗ ಸೆಂಟ್ರ್ ಪಾರ್ಟಲ್ಲಿ ನೆರಿಗೆ ತಗೊಳ್ತೀನಿ. ಇಲ್ಲಿ ನೆರಿಗೆ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅನಿಸೋದು. ಇದನ್ನು ನೋಡಿಕೊಂಡು ಹಂಗೆ ಮಾಡೋಂಗಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಎರಡೂ ಸೈಡಲ್ಲಿ ಒಂದೊಂದು ಚೂರು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಹಿಡ್ಕೊಂಡ ಮಾರ್ಕಿಗೆ ಫೋಲ್ಡ್ ಮಾಡಿದ್ರೆ ಈಕ್ವಲಾಗಿ ಎಲ್ಲ ಕರೆಕ್ಟಾಗಿ ಬರ್ತವೆ ನೆರಿಗೆಗಳು. ಒಂದು 5-6 ನೆರಿಗೆ ಹಾಕಿದ ತಕ್ಷಣ ಒಂದೊಂದು ಪಿನ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಬಟ್ಟೆಗೆ ಹಾಕೋ ಕ್ಲಿಪ್ ಹಾಕ್ಕೊಳ್ಬೋದು. ಇಲ್ಲಿ ನೆರಿಗೆ ತೆಗಿಬೇಕಾದ್ರೆ ನೆರಿಗೆಗಳೇನಾದರೂ ಚಿಕ್ಕದು ದೊಡ್ಡದು ಆದರೆ ಕಳಿಸೋಕ್ಕೆ ನಾವು ಸೀರೆ ಹಾಕಬೇಕಾದಾಗ ನೀಟಾಗಿ ಬರಲ್ಲ. ಅದಕ್ಕೆ ನೋಡಿಕೊಂಡು ಕರೆಕ್ಟಾಗಿ ಒಂದೇ ಸೈಜಲ್ಲಿ ಮಾಡ್ಕೋಬೇಕು ನೆರಿಗೆಗಳನ್ನ. ಈ ಕಡೆ ಸೈಡಲ್ಲೂ 1 ಮೀಟ್ರ್ ಬಿಟ್ಟು ಉಳಿದಿರೋ ಸೀರೆನೆಲ್ಲ ನೆರಿಗೆ ತೆಗೆದು ರೆಡಿ ಮಾಡ್ಕೊಳ್ತೀನಿ. ಈ ಕಡೆ ಸೈಡಲ್ಲೂ 1 ಮೀಟ್ರು ಬಿಟ್ಟು ಉಳಿದಿರೋದನ್ನೆಲ್ಲ ಪ್ಲೇಟ್ ಮಾಡ್ಕೋಬೇಕು. ಇದು ಎರಡೂ ಕಡೆಯೂ ಸೆರಗು ಮಾಡ್ಕೊಳ್ತೀನಿ ನಾನು. ಇವಾಗ ನೆರಿಗೆಗಳೆಲ್ಲ ರೆಡಿಯಾಗಿದೆ. ಇದಕ್ಕೊಂದೆರಡು ಕ್ಲಿಪ್ ಹಾಕ್ಕೊಂಡು ಸರಿ ಮಾಡಿಕೊಂಡೆ. ನೋಡಿ, ಇದು ಇನ್ನೊಂದು ಕೊನೆಯ ಸೀರೆ. ಇದನ್ನು ತಿರುಗಿಸ್ಕೊಂಡು ಈ ಕಡೆನೂ ಸೆರಗು ಮಾಡ್ಕೊಳ್ತೀನಿ. ಈ ಕಡೆ ಸೈಡಲ್ಲೂ 3 ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಸೈಡಲ್ಲಿ ನಾನು 3 ಪ್ಲೀಟ್ ತೆಗೆದಿದ್ದೆ. ಇಲ್ಲೂ 3 ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದೆರಡು ಗುಂಡು ಪಿನ್ ಹಾಕ್ಕೊಳ್ಳೋಣ. ಈ ಸೀರೆನ ಫೋಲ್ಡ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅನಿಸೋದು. ಇವಾಗ ಎರಡೂ ಕಡೆನೂ ಸೆರಗು ರೆಡಿಯಾಗಿದೆ. ನೋಡಿ, ಇದು ಸೆಂಟ್ರಲ್ಲಿ ತೆಗೆದಿರೋಂಥ ಪ್ಲೀಟ್ಗಳು. ಈ ಮೇಲಿನ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಇದಕ್ಕೆ ಕ್ಲಿಪ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಗುಂಡು ಪಿನ್ ಹಾಕ್ಕೋಬೋದು. ಒಂದು 3 ಕ್ಲಿಪ್ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು 4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ದಾರ ಕಟ್ಕೋಬೇಕು. ನಮ್ಮದು ಕಳಶ ಯಾವ ಸೈಜ್ ಇರುತ್ತೋ ನೋಡಿಕೊಂಡು ಫೋಲ್ಡ್ ಮಾಡ್ಕೋಬೇಕಿದ್ದು. ನಾನು ಇಲ್ಲೊಂದು 4 ಇಂಚಷ್ಟು ಫೋಲ್ಡ್ ಮಾಡಿ ಅದರೊಳಗಡೆ ಒಂದು ದಾರ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಲಕ್ಷ್ಮೀ ಕಳಶಕ್ಕೆ ಸೀರೆ ಹಾಕೋಕ್ಕೆ ರೆಡಿ ಆಯಿತು. ಇಲ್ಲಿ ಒಂದೇ ಬಿನ್ಗೆ ಇಟ್ಕೊಂಡಿರೋದು, ಅದಕ್ಕೆ ಮೇಲೊಂದು ಕೋಲ್ ಕಟ್ಕೊಂಡಿದ್ದೀನಿ. ಇವಾಗ ಸೀರೆನ ಕಳಶಕ್ಕೆ ಹಾಕೋಣ. ನೋಡಿ, ಇದು ಎರಡೂ ಸೆರಗನ್ನ ಹಿಂದಕ್ಕೆ ಹಾಕ್ಕೋಬೇಕು. ಸೆರಗು ಹಿಂದಕ್ಕೆ ಹಾಕಿದಾದ್ಮೇಲೆ ಈ ದಾರ ಕಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ. ಆ ದಾರ ಸರಿ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಬಿಂದಿಗೆ ಕಂಟು ಕಟ್ಕೋಬೇಕು. ಆ ದಾರ ಹಿಂದೆ ಕಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ತೀನಿ.
ಸ್ವಲ್ಪ ಸರಿ ಮಾಡಿಕೊಂಡು ಹಿಂದೆ ದಾರ ಕಟ್ಕೊಳ್ತೀನಿ. ಆಮೇಲೆ ಇನ್ನೊಂದು ಸರಿ ಮಾಡ್ಕೊಳ್ಳೋಣ. ದಾರ ಕಟ್ಟಿದ್ದಾದಮೇಲೆ ಸ್ವಲ್ಪ ಸರಿ ಮಾಡಿಕೊಂಡು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇನ್ನೊಂದು ಸರಿ ನೆರಿಗೆಗಳ್ನೆಲ್ಲ ನೋಡ್ಕೊಂಡೆಲ್ಲ ಜೋಡಿಸ್ಕೊಳ್ಳೋಣ. ಇಲ್ಲಿ ಎರಡೂ ಕಡೆ ಸೆರಗು ತೆಗೆದಿರೋದ್ರಿಂದ ನರಿಗೆಗಳೇನು ಜಾಸ್ತಿ ಬಂದಿಲ್ಲ, ಸ್ವಲ್ಪ ಕಡಿಮೆನೇ ಬಂದಿದೆ ನರಿಗೆಗಳು. ಇವಾಗೆಲ್ಲ ಸರಿ ಮಾಡ್ಕೊಂಡಾಯಿತು. ಇವಾಗ ಸೆರಗು ಹಿಂದೆ ಹಾಕಿದ್ವಲ್ಲ, ಅದನ್ನು ರೈಟ್ ಸೈಡ್ ಇರೋದನ್ನು ಲೆಫ್ಟ್ ಸೈಡಿಗೆ ತೊಗೋಬೇಕು. ಮೇಲ್ಗಡೆ ಕಡ್ಡಿ ಮೇಲ್ಗಡೆಯಿಂದ ಮುಂದಕ್ಕೆ ತೊಗೋಬೇಕು. ಈ ಕಡೆ ಇರೋದನ್ನು ಆ ಕಡೆಗೆ ಹಾಕ್ಕೋಬೇಕು. ಕಡ್ಡಿ ಮೇಲಿಂದನೇ ಎರಡೂ ಸೈಡು ಹಾಕ್ಕೊಂಡು ಸರಿ ಮಾಡ್ಕೊಳ್ಳೋಣ. ಎಷ್ಟು ಉದ್ದ ನೋಡಿಕೊಂಡು ಆ ಬಾರ್ಡ್ರಿಗೆ ಬರೋ ಥರ ನೋಡಿಕೊಂಡು ಉದ್ದ ಮಾಡ್ಕೋಬೇಕು. ನೋಡಿ, ಇವಾಗ ಕರೆಕ್ಟಾಗಿದೆ. ಇವಾಗ ಇದನ್ನು ಸ್ವಲ್ಪ ಮೇಲ್ ಮಡಚ್ಕೊಂಡು ಇಲ್ಲಿ ಡಾಬಾ ಹಾಕ್ಕೊಳ್ಳೋಣ. ಇಲ್ಲಿ ಡಾಬಾ ಹಾಕೋಕ್ಕೆ ಈ ಥರ ಸ್ವಲ್ಪ ಒಳಗಡೆಗೆ ಪ್ರೆಸ್ ಮಾಡಿ ಶೇಪ್ ಮಾಡ್ಕೋಬೇಕು. ಫಸ್ಟ್ ಒಂದು ದಾರ ಕಟ್ಕೊಂಡು ಆಮೇಲೆ ಡಾಬಾ ಹಾಕ್ಕೋಬೋದು. ಇಲ್ಲ ಕರೆಕ್ಟಾಗಿ ಬರುತ್ತೆ ಅಂದರೆ ಡೈರೆಕ್ಟಾಗಿ ಡಾಬಾ ಹಾಕ್ಕೋಬೋದು. ನೀವು ಕಳ್ಸೋಕ್ಕೆಲ್ಲ ಯಾವ ಥರ ಬೇಕಾದರೂ ಒಡವೆಗಳು ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೋದು. ನೋಡಿ, ಇದು ಎರಡೂ ಕಡೆಯಿಂದ ಸೆರಗು ಮುಂದೆ ಬಂದಿರೋದ್ರಿಂದ ಇದೊಂದು ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇರ್ತದೆ. ಸೀರೆದು ಇಷ್ಟು ಅಲಂಕಾರ ಆದಮೇಲೆ ನಮ್ಗೆ ಹೂವು ಆಗಲಿ ಒಡವೆ ಆಗಲಿ ಯಾವ ಥರ ಬೇಕಾದರೂ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಲಕ್ಷ್ಮಿನ. ಇಲ್ಲಿ ಮುಖವಾಡ ಇಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದೇ ಬಿಂದಿಗೆಯಿಂದನೂ ಅಲಂಕಾರ ಮಾಡ್ಕೋಬೋದು. ಇವಾಗ ಆ ಕಡೆ ಒಂದು ಈ ಕಡೆ ಒಂದು ಲೋಟಸ್ ಇಡ್ತಾಯಿದ್ದೀನಿ.